ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ನನಗೆ. ನಿನ್ನೆ ಒಂದು ಪನ್ನೀರ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ವಿಡಿಯೋನ ಚೆಕ್ಔಟ್ ಮಾಡಿ. ಸೊ ಹಾಗೇ ನನಗೆ 4-5 ಡೇಸಿಂದ ಅಷ್ಟೊಂದಾಗಿ ವಿಡಿಯೋನ ಎಡಿಟ್ ಮಾಡಿ ನನಗೆ ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮೇ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಸೊ ಇದೇನಪ್ಪ ಪೂಜೆ ಮಾಡಿರೋದೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ. ಸೊ ಇದು ನಮ್ಮ ಹೊಸ ಆಫೀಸು, ಹೊಸ ಬ್ರ್ಯಾಂಚ್ನ ಓಪನ್ ಮಾಡಿದ್ದೀವಿ. ಸೊ ಹಾಗಾಗಿ ಇದರ ಓಪನಿಂಗ್ ಫಂಕ್ಷನ್ ಇರೋದ್ರಿಂದ ನನಗೆ ತುಂಬ ದಿನ ಆಗಿತ್ತು. ಇದರದ್ದೆಲ್ಲನೂ ಕೂಡ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ನನಗೂ ಕೂಡ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿನ ಕೊಟ್ಟಿದ್ದರು. ಸೊ ಹಾಗಾಗಿ ನನಗೆ ಅಷ್ಟೊಂದಾಗಿ ವೀಡಿಯೋಸ್ನ ಶೂಟ್ ಮಾಡ್ಕೊಳ್ಳೋದಕ್ಕೂ ಆಗಿಲ್ಲ, ಯಾವುದೇ ರೀತಿ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಆಗಿಲ್ಲ. ಇದೇ ಕೆಲಸದಲ್ಲಿನೇ ಎಲ್ಲರೂ ಕೂಡ ಸ್ವಲ್ಪ ಬ್ಯುಸಿಯಾಗಿದ್ವಿ. ನಾವು ಕೂಡ ಅಲ್ಲಿ ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಿರೋದ್ರಿಂದ ನಮಗೂ ಕೂಡ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ಆ ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದೇ ನಮ್ಮ ಹೊಸ ಆಫೀಸು, ಹೊಸ ಬ್ರ್ಯಾಂಚ್ನ ಓಪನ್ ಮಾಡಿದ್ವಿ ಹುಬ್ಳಿನಲ್ಲಿ. ಸೊ ಹಾಗಾಗಿ ಅದರದ್ದು ಓಪನಿಂಗ್ ಮಂಡೇ ಇತ್ತು, ಅಂದರೆ 3ನೇ ತಾರೀಕು ಮಂಡೇ ಇತ್ತು. ಸೊ ಹಿಂದಿನ ದಿನವೇ ರಾತ್ರಿ ನೋಡಿ ಈ ಥರ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡಿ ಹೋಗಿದ್ರು. ಒಬ್ಬರು ಪೂಜಾರಿಗೆ ಹೇಳಿದ್ವಿ ಪೂಜೆ ಮಾಡೋದಕ್ಕೆ. ಸೊ ಹಿಂದಿನ ದಿನ ಎಲ್ಲನೂ ಕೂಡ ರೆಡಿ ಮಾಡಿ ಹೋಗಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ 6 ಗಂಟೆಗೆ ಪೂಜೆನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿತ್ತು. ಸೊ ಹಂಗಾಗಿ ಬಿಫೋರೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಬೆಳಿಗ್ಗೆ ಯಾವ ರೀತಿ ಪೂಜೆ ಮಾಡಿದ್ರು, ನಾನು ಯಾವ ರೀತಿ ರೆಡಿ ಆಗಿದ್ದೆ ಅಂತ ಹೇಳಿ ಎಲ್ಲ ಫೋಟೋಸ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಂದು ಅಷ್ಟೊಂದಾಗಿ ನಂಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಬೆಳಿಗ್ಗೆ ನೋಡಿ ನಾನು 6 o'clock ಹೋಗಿ ಈ ರೀತಿ ಸಿಂಪಲ್ಲಾಗಿ ರಂಗೋಲಿನ ಹಾಕಿದ್ದೆ. ನೋಡ್ಬೋದು ನೀವು ಇಲ್ಲಿ ಬೆಳಿಗ್ಗೆ ಪೂಜೆನೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸಿಂಪಲ್ ಯಾವ ರೀತಿ ರಂಗೋಲಿನ ಹಾಕಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಬಾಗಿಲ ಹತ್ರ ಈ ಥರ ಸಿಂಪಲ್ಲಾಗಿ ಬಳ್ಳಿ ಥರದಲ್ಲಿ ರಂಗೋಲಿನ ಹಾಕಿದ್ದೆ. ಹೇಗಾಗಿದೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನನಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಬರಲ್ಲ, ಸಿಂಪಲ್ಲಾಗಿ ನಾರ್ಮಲಾಗಿ ಹಾಕ್ತೀನಿ ರಂಗೋಲಿನ. ಸೊ ನೋಡಿ, ಈ ರೀತಿ ರೋಸ್ ಥರದ್ದು ರಂಗೋಲಿನ ಹಾಕಿದ್ದೆ. ಹೇಗಾಗಿದೆ, ಇಷ್ಟ ಆಯಿತಾ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ಇವಾಗ ರಂಗೋಲಿ ಎಲ್ಲ ಹಾಕಿ ಮನೆಗೆ ಹೋಗಿ ಮತ್ತೆ ರೆಡಿಯಾಗಿ ಆಫೀಸ್ ಕಡೆಗೆ ಬಂದ್ವಿ. ಬಂದಮೇಲೆ ನೋಡ್ಬೋದು ಸ್ವಲ್ಪ ಫೋಟೋ ಸೆಷನ್ ಎಲ್ಲನೂ ಕೂಡ ನಡೀತಾ ಇದೆ. ಹಾಗೆ ರಿಬ್ಬನ್ ಕಟ್ ಕೂಡ ಮಾಡೋದಿರುತ್ತೆ. ಸೊ ಹಂಗಾಗಿ ನಾನು ಅಲ್ಲಿದ್ದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ನನ್ನ ವಿಡಿಯೋನೇ ನಾನು ಮಾಡ್ಕೊಂಡಿಲ್ಲ, ಆ್ಯಕ್ಚುಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ. ನಾನು ಯಾವ ರೀತಿ ರೆಡಿಯಾಗಿದ್ದೆ ಅಂತ ಹೇಳಿ ಫೋಟೋನ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಹಾಗೆ ರಾ ಕ್ಲಿಪ್ಪಿಂಗ್ನ ಹಾಕ್ತೀನಿ, ಕಂಪ್ಲೀಟಾಗಿ ವಿಡಿಯೋನ ನೋಡಿ. ನಾನು ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿದ್ದೆ. ಒಂದು ಫ್ಯಾನ್ಸಿ ಸ್ಯಾರಿ, ಗ್ರೀನ್ ಕಲರ್ ಸ್ಯಾರಿ ನೀವೆಲ್ಲರೂ ನೋಡೇ ಇರ್ತೀರ. ಸೊ ಆ ಸ್ಯಾರಿನ ಉಟ್ಕೊಂಡು ಹೋಗಿದ್ದೆ ಅಷ್ಟೇ, ಸಿಂಪಲ್ಲಾಗಿ, ಜಾಸ್ತಿ ಏನು ಗ್ರ್ಯಾಂಡಾಗಿ ರೆಡಿ ಆಗಿಲ್ಲ. ಸೊ ಇವತ್ತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಾಡಕ್ಟ್ ರಿವ್ಯೂನ ಕೊಡ್ತಾ ಇದ್ದೀನಿ. ಬಾಡಿ ವಾಯ್ಸ್ ಅವ್ರದ್ದು, ಬಿ ಬಾಡಿ ವಾಯ್ಸ್ ಅವ್ರದ್ದು ತುಂಬಾ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಹೇರ್ ಹೆಲ್ತ್ ಗಮ್ಮೀಸ್ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ತುಂಬ ಜನ ಇದ್ರ ಬಗ್ಗೆ ರಿವ್ಯೂ ಕೊಟ್ಟಿದ್ದಾರೆ. ಸೊ ನಾನು ಈಗೊಂದು 2 months ಬ್ಯಾಕ್ ಇದನ್ನು ಆರ್ಡರ್ ಮಾಡಿದ್ದೆ. ನೋಡೋಣ, ಅಂದರೆ ನನಗೆ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ಹಂಗಾಗಿ ನೋಡೋಣ ಅಂತ ಹೇಳಿ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆಫ್ಟರ್ 2 months ನಿಮಗೆ ನಾನು ರಿಸಲ್ಟ್ನ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು ಇದು ನನಗೆ. ಸೊ ನಾನು ಅಂದ್ಕೊಂಡಿದ್ದೆ ಮುಂಚೆ ಇದರಲ್ಲಿ ರಿಸಲ್ಟ್ ಬರುತ್ತೋ ಇಲ್ವೋ ಅಂತ ಹೇಳಿ ಡೌಟ್ ಮೇಲೇ ನಾನು ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಹೇರ್ ಫಾಲ್ ನನಗೆ ಕಂಪ್ಲೀಟಾಗಿ ಕಂಟ್ರೋಲ್ ಆಗಿದೆ ಅಂತ ಹೇಳ್ಬೋದು. ಮುಂಚೆಗಿಂತ ತುಂಬಾ ಕಂಟ್ರೋಲ್ ಆಗಿದೆ, ಮತ್ತು ಹೇರ್ ಕೂಡ ಸ್ವಲ್ಪ ಥಿಕ್ಕಾಗಿ ಬೆಳೀತಾ ಇದೆ ಅಂತ ಹೇಳ್ಬೋದು. ಸೊ ಒಂದು ಬ್ಯೂಟಿಫುಲ್ ಆಗಿರುವಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಹೇರ್ ಹೆಲ್ತ್ ಗಮ್ಮೀಸು ನಿಮ್ಗೆ ಯಾರಾದರೂ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡಿ. ಸೊ ಇದರಲ್ಲಿ ನಿಮಗೆ ಹೇರ್ಗೆ ಬೇಕಾಗಿರುವಂತಹ ತುಂಬಾ ರಿಚ್ ಆಗಿರುವಂತಹ ನ್ಯೂಟ್ರಿಷನ್ ಇದೆ. ಹೇರ್ ಕೂಡ ಲಾಂಗ್ ಆಗಿ ಬೆಳೆಯೋದಕ್ಕೆ ಮತ್ತು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ. ಹಾಗೆಯೇ ನೋ ಶುಗರ್ ಮತ್ತು 0 ಫ್ಯಾಟ್ ಅಂತಲೇ ಹೇಳ್ಬೋದು. ಹಾಗೆ ಪ್ಯೂರ್ ವೆಜ್ ಆಗಿರುವಂತಹ ಇದು ಹೇರ್ ಹೆಲ್ತ್ ಗಮ್ಮೀಸು. ಸೊ ಇದರಲ್ಲಿ ಯಾವುದೇ ರೀತಿ ಶುಗರ್ನ ಬಳಸಿಲ್ಲ, ನ್ಯಾಚುರಲ್ ಆಗಿರುವಂತಹ ಒಂದು ಹೇರ್ ಹೆಲ್ತ್ ಗಮ್ಮೀಸ್ ಆಗಿರುತ್ತೆ.
ಮೇನ್ ಇಂಪಾರ್ಟೆಂಟ್ ಹೇಳಬೇಕು ಅಂತ ಅಂದರೆ ಇದು ಕ್ಲಿನಿಕಲಿ ಟೆಸ್ಟೆಡ್ ಆಗಿರುವಂಥ ಒಂದು ಪ್ರಾಡಕ್ಟು. ತುಂಬಾ ಯೂಸ್ಫುಲ್ ಆಗಿದೆ ನನಗಂತೂ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ಪರ್ಸ್ನಲಿ ನಂಗೆ ರಿಸಲ್ಟ್ ಬಂದಮೇಲೆ ನಾನು ಆಫ್ಟರ್ 2 ಮಂತ್ಸ್ ನಿಮಗೆ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬೋದು. ಸೊ ನೀವು ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರು ಅಟ್ಲೀಸ್ಟ್ ನೀವು 3 ಮಂತ್ಸ್ವರೆಗೂ ಇದನ್ನು ಯೂಸ್ ಮಾಡಬೇಕಾಗತ್ತೆ. 3 ಮಂತ್ಸ್ವರೆಗೂ ಯೂಸ್ ಮಾಡಿದ್ರೇ ನಿಮಗೆ ಇದು 100% ರಿಸಲ್ಟ್ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. 100% ರಿಸಲ್ಟ್ ಬೇಕು ಅಂತ ಅಂದರೆ ಅಟ್ಲೀಸ್ಟ್ 3 ಮಂತ್ ಯೂಸ್ ಮಾಡಿ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವತ್ತು ನಾನು ನಿಮಗೆ ತುಪ್ಪದ ಹೀರೆಕಾಯಿ ಪಲ್ಯನ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಮೊದಲಿಗೆ ನಾನು ಹೀರೆಕಾಯಿ ಎಲ್ಲ ಎಣ್ಗಾಯಿ ಮಾಡೋದಕ್ಕೆ ಯಾವ ರೀತಿ ಕಟ್ ಮಾಡ್ತೀವಿ ಅಲ್ವಾ, ಸೊ ಅದೇ ರೀತಿಯಲ್ಲೇ ತುಪ್ಪದ ಹೀರೆಕಾಯಿನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ತರಕಾರಿ ತುಂಬ ಜನರಿಗೆ ಗೊತ್ತಿಲ್ಲ ಅಂತ ಅಂದ್ಕೊತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು ಈ ಪಲ್ಯದ ರೆಸಿಪಿನ. ತುಪ್ಪದ ಹೀರೆಕಾಯಿ ಪಲ್ಯನ ನಾನಿವತ್ತು ಮಡಿಕೆನಲ್ಲಿ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ಮೊದಲಿಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲನೂ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅದು ಚಟಪಟ ಅಂತ ಸಿಡಿದ್ಮೇಲೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಮತ್ತು ಇದು ಬೇಗನೆ ಬೆಂದ್ಬಿಡುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಸೊ ಆದಷ್ಟು ಸಿಲ್ವರ್ ಪಾತ್ರೆಯಲ್ಲಿ ಮತ್ತು ನಾನ್ ಸ್ಟಿಕ್ಕಲ್ಲಿ ಅಡುಗೆ ಮಾಡೋದ್ರ ಬದಲು ಈ ರೀತಿ ಮಣ್ಣಿನ ಮಡಿಕೆನ ಯೂಸ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತೀವಲ್ವ. ಸೊ ಇವಾಗ ಹಳೆ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ವಿ ಅದೇ ಇವಾಗ ಮತ್ತೆ ಟ್ರೆಂಡ್ ಆಗಿ ಬರ್ತಾ ಇದೆ ಅಲ್ವಾ. ಸೊ ಆವಾಗ ನಾವು ಸ್ಯಾರಿಗೆಲ್ಲ ಉದ್ದ ಸ್ಲೀವ್ಸ್ನ ಇಡಿಸ್ಕೊತಾ ಇದ್ರು. ಸೊ ಇವಾಗ ಅದು ಕೂಡ ಟ್ರೆಂಡ್ ಆಗಿ ಬರ್ತಾ ಇದೆ. ಸೊ ಆವಾಗ ಬರ್ತಾ ಇರುವಂತಹ ಸ್ಯಾರಿ ಬಾರ್ಡರ್ ಆಗಿರ್ಬೋದು, ಸೊ ಆವಾಗ ಬರ್ತಾ ಇರುವಂತಹ ಸ್ಯಾರೀಸ್ ಆಗಿರ್ಬೋದು, ಇವಾಗ ಮತ್ತೆ ಅದೇ ಟ್ರೆಂಡ್ ಆಗಿ ಬರ್ತಾ ಇದೆ. ಸೊ ಆ ರೀತಿ ಸೊ ಆವಾಗ ಎಲ್ಲ ಮಣ್ಣಿನ ಮಡಿಕೆನಲ್ಲಿ ಜಾಸ್ತಿ ಅಡುಗೆನ ಮಾಡ್ತಾಯಿದ್ರು. ಜಾಸ್ತಿ ಎಲ್ಲ ಆಲ್ಮೋಸ್ಟ್ ಮಣ್ಣಿನ ಮಡಿಕೆನಲ್ಲೇ ಮಾಡ್ತಾಯಿದ್ರು. ಇವಾಗ ಅದು ಮತ್ತೆ ಟ್ರೆಂಡ್ ಆಗಿ ಬರ್ತಾ ಇದೆ. ಸೊ ಅದೇ ರೀತಿ ಹೆಲ್ತ್ ಕೂಡ ಮುಂಚಿನ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಆ ಹೆಲ್ತ್ ನಮಗೆ ಕಾಪಾಡ್ಕೋಬೇಕು, ಅದೇ ರೀತಿ ಹೆಲ್ತ್ ನಮಗೆ ಇರಬೇಕು ಅಂತ ಅಂದರೆ ನಾವು ಆದಷ್ಟು ಸ್ವಲ್ಪ ಚೆನ್ನಾಗಿ ಅಡುಗೆನ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಮಾತಾಡ್ತಾ ರೆಸಿಪಿನೇ ಮುಗ್ದೋಯ್ತು ನೋಡಿ. ಸೊ ನೆಕ್ಸ್ಟು ಬೆಳ್ಳುಳ್ಳಿ ಹಾಕಿದ್ಮೇಲೆ ನಾನು ಇದಕ್ಕೆ 1-2 ಮೆಣಸಿನ್ಕಾಯಿನ ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ 1/4 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ನೆಕ್ಸ್ಟ್ ಕಟ್ ಮಾಡಿರೋಂತಹ ತುಪ್ಪದ ಹೀರೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮೇಲೆ ಕೆಳಗೆ ಇದನ್ನು ಟ್ವಿಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಇದು ಜಾಸ್ತಿ ನೀರು ಕೂಡ ತೊಗೊಳ್ಳೋದಿಲ್ಲ ಬೇಯೋದಕ್ಕೆ. ಸ್ವಲ್ಪ ನೀರನ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಒಂದು 5 ನಿಮಿಷದಲ್ಲೇ ತುಪ್ಪದ ಹೀರೆಕಾಯಿ ಬೇಗನೆ ಬೆಂದ್ಬಿಡುತ್ತೆ. ಫಸ್ಟು ನೀವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಬೇಗನೆ ಪಲ್ಯ ಆಗೋಗ್ಬಿಡತ್ತೆ ನೋಡಿ. ಅರ್ಧ ಬೆಂದಮೇಲೆ ನಾನು ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಶೇಂಗಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಪೌಡರು. ಹಾಗೆಯೇ 1/4 ಕಪ್ಪಷ್ಟು ಇದಕ್ಕೆ ನೀರನ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ರುಚಿಯಾಗಿರುವಂತಹ ತುಪ್ಪದ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ. ಇವಾಗ ಆಲ್ಮೋಸ್ಟ್ ಪಲ್ಯ ಚೆನ್ನಾಗಿ ಬೆಂದಿದೆ. ಅದು ತಾನಾಗೆ ನೀರು ಬಿಟ್ಟಿದೆ, ನೀವು ಇಲ್ಲಿ ನೋಡ್ಬೋದು. ತುಂಬ ನೀರು ಬಿಡುತ್ತೆ ಅದು, ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಲಾಸ್ಟಿಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರುವಂಥ ಪಲ್ಯ ರೆಡಿ ಆಗುತ್ತೆ. ರೊಟ್ಟಿ ಜೊತೆಗೆ ಮತ್ತು ಚಪಾತಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಖಂಡಿತ ಮಡಿಕೆನಲ್ಲಿ ಅಡುಗೆನ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಪಲ್ಯ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಅನ್ನನೂ ಅಷ್ಟೇ ನೀವು ಓಪನ್ ಆಗಿ ಮಡಿಕೆನಲ್ಲಿ ಮಾಡ್ಕೊಳ್ಳಿ, ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಕುಕ್ಕರ್ನಲ್ಲಿ ಮಾಡಿರೋಂತಹ ಅನ್ನ ಮತ್ತು ಈ ಥರ ಗಡಿಗೆನಲ್ಲಿ ಮಾಡಿರೋಂತಹ ಅನ್ನನ ಟ್ರೈ ಮಾಡಿ ನೋಡಿ. ಎರಡರ ರುಚಿ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಮಡಿಕೆನಲ್ಲಿ ಮಾಡಿರೋಂತಹ ಅಡುಗೆ ತುಂಬ ರುಚಿಯಾಗಿರುತ್ತೆ ನೋಡಿ. ಮಡಿಕೆನ ಆಫ್ ಮಾಡಿದ್ರು ಅಂದರೆ ಗ್ಯಾಸ್ನ ಆಫ್ ಮಾಡಿದ್ರು ಕೂಡ ಒಳಗಡೆ ಯಾವ ರೀತಿ ಕುದೀತಾ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಅದು ತುಂಬಾ ಬಿಸಿಯಾಗಿರುತ್ತೆ. ನೀವು ಬೆಳಿಗ್ಗೆನೇ ಅಡುಗೆ ಮಾಡಿಕೊಂಡ್ರೆ ಮಧ್ಯಾಹ್ನದವರೆಗೂ ಕೂಡ ಪಲ್ಯ ಆಗಲಿ ಸಾಂಬಾರಾಗಲಿ ಬಿಸಿಯಾಗೇ ಇರುತ್ತೆ. ವಿಡಿಯೋ ತುಂಬಾ ಲೆಂದಿ ಆಯಿತು ಅಂತ ಅನ್ಕೊತಾ ಇದ್ದೀರಾ. ಆಯಿತು, ಫೈನಲ್ ಆಗಿ ಇನ್ನೊಂದು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ಕಸ್ಟರ್ಡ್ ಬ್ರೆಡ್ ಅಂತ ಹೇಳಿ, ಬ್ರೆಡ್ ಕಸ್ಟರ್ಡ್ ಅಂತ ಕೂಡ ಕರಿಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು ಐಸ್ ಕ್ರೀಮ್ ತಿನ್ನೋ ಥರ ಫೀಲ್ ಬರುತ್ತೆ. ಕ್ವಿಕ್ಕಾಗಿ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಮೊದಲಿಗೆ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಇಷ್ಟು ನಾನು ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು, ಅಂದರೆ ಒಂದು ಬೌಲಲ್ಲಿ ನೀರು ಹಾಕಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ.
ಸೊ ಹಾಲಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ನೀರಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ವೆನಿಲಾ ಫ್ಲೇವರ್ನ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ವೆನಿಲಾ ಫ್ಲೇವರು. ಕಸ್ಟರ್ಡ್ ಪೌಡರಲ್ಲಿ ನನಗೆ ಬೇರೆ ಫ್ಲೇವರ್ ಅಷ್ಟಾಗಿ ಇಷ್ಟ ಆಗೋದಿಲ್ಲ, ವೆನಿಲಾ ಫ್ಲೇವರೇ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ನಾನು ಕರಗಿಸ್ಕೊತಾ ಇದ್ದೀನಿ. ಕರಗಿಸಿ ಇವಾಗ ಮೊದಲೇ ಕಾಯೋದಕ್ಕೆ ಹಾಲು ಇಟ್ಕೊಂಡಿರ್ತೀವಿ ಅಲ್ವಾ, ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡ್ಮೇಲೆ ಒಂದು 5ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಅದು ಲೈಟಾಗಿ ಹಸಿ ಸ್ಮೆಲ್ ಇರುತ್ತೆ, ಅದೆಲ್ಲ ಹೋದರೆ ತುಂಬಾ ರುಚಿಯಾಗಿರುತ್ತೆ. ನಾವು ಫ್ರೂಟ್ ಸಲಾಡ್ ಎಲ್ಲ ಮಾಡ್ತೀವಿ ಅಲ್ವಾ, ಸೊ ಅದೇ ರೀತಿ ಕಸ್ಟರ್ಡ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಅದು ಬೌಲು ಸಣ್ಣದಾಯಿತು ಅಂತ ಹೇಳಿ ನಾನು ಇನ್ನೊಂದು ಪಾತ್ರೆಯಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ ತಿಕ್ನೆಸ್ ಇಷ್ಟಿದ್ರೆ ಸಾಕು, ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ಜಾಸ್ತಿ ನೀರಾಗೂ ಇರಬಾರ್ದು, ಒಂದು ಕ್ರೀಮಿ ಟೆಕ್ಸ್ಚರ್ನಲ್ಲಿ ಇದ್ದರೆ ಪರ್ಫೆಕ್ಟ್ ಆಗಿರುತ್ತೆ. ಕಸ್ಟರ್ಡ್ ಎಲ್ಲನೂ ಕೂಡ ಚೆನ್ನಾಗಿ ಕುದ್ಮೇಲೆ ನಾನು ಇದನ್ನು ಲೈಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟಿದ್ದೆ. ನೋಡ್ಬೋದು ನೀವು ಇಲ್ಲಿ ಒಂದು ಬೀಟರಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಏನಾದರೂ ಲಮ್ಸ್ ಏನಾದರೂ ಇದ್ದರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ. ನೋಡಿ ಇಷ್ಟು ತಿಕ್ಕಾಗಿದ್ದರೆ ಸಾಕಾಗುತ್ತೆ. ನೆಕ್ಸ್ಟು ನಾನಿಲ್ಲಿ 4 ಬ್ರೆಡ್ ಪೀಸ್ನ ತೊಗೊಂಡಿದ್ದೀನಿ. ಸೈಡ್ ಇರುವಂತಹ ಒಂದು ಬ್ರೌನ್ ಕಲರ್ ಎಡ್ಜಸ್ ಏನಿರುತ್ತೆ ಅದನ್ನು ತೆಕ್ಕೊತಾ ಇದ್ದೀನಿ. ಸೊ ಅದು ಆಪ್ಷನಲ್, ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ತೆಗೆದಿಲ್ಲ ಬೇಡ ಇರಲಿ ಅಂತ ಅನ್ನೋರು ಹಾಗೆ ಕೂಡ ನೀವು ಮಾಡ್ಕೋಬೋದು. ಸೊ ನಾನು ಸೈಡಿಗೆ 4 ಸೈಡು ಈ ಥರ ಎಡ್ಜಸ್ನ ತೆಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ಪಾತ್ರೆನ ತೊಗೊಂಡಿದ್ದೀನಿ, ಅದಕ್ಕೆ ಕೆಳಗಡೆ ಒಂದು ಬ್ರೆಡ್ ಪೀಸಸ್ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಮೇಲ್ಗಡೆ ಕಸ್ಟರ್ಡ್ ಏನು ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಹಾಕ್ಕೊಂಡು ಅದ್ರ ಮೇಲ್ಗಡೆ ಇನ್ನೊಂದು ಬ್ರೆಡ್ನ ಇಟ್ಕೊಳ್ಳೋಣ. ಸೊ ಇದೇ ರೀತಿ 4 ಸ್ಟೆಪ್ ನಾನು ಮಾಡ್ಕೊತೀನಿ. ನೋಡಿ ಇನ್ನೊಂದು ಬ್ರೆಡ್ ಇಟ್ಟು ಮೇಲ್ಗಡೆ ಇನ್ನೊಂದು ಸ್ವಲ್ಪ ಇದಕ್ಕೆ ಕಸ್ಟರ್ಡ್ನ ಹಾಕ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಸೊ ನೋಡೋದಕ್ಕೆ ಸಿಂಪಲ್ ಅಂತ ಅನಿಸ್ಬೋದು, ರುಚಿ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಸೇಮ್ ಐಸ್ ಕ್ರೀಮ್ ತಿಂತಿದ್ದೀವೇನೋ ಅನ್ನೋ ಥರ ಫೀಲ್ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯಿತು ಇದು. ಸೊ ಖಂಡಿತ ಟ್ರೈ ಮಾಡಿ ರೆಸಿಪಿನ. ನೋಡಿ ಇದೇ ರೀತಿ 4 ಸ್ಟೆಪ್ಪು ನಾನು ಹಾಕ್ಕೊತಾ ಇದ್ದೀನಿ. ಸೊ ಬ್ರೆಡ್ನ ಕಟ್ ಮಾಡಬಾರ್ದು, ಡೈರೆಕ್ಟಾಗಿ ಫುಲ್ ಬ್ರೆಡ್ನ ಇಟ್ಕೊಂಡು ನಾವು ಈ ರೀತಿ ಕಸ್ಟರ್ಡ್ನ ಹಾಕೋಬೇಕಾಗತ್ತೆ. ಮೇಲ್ಗಡೆಯಿಂದ ಸ್ವಲ್ಪ ಇದಕ್ಕೆ ಗೋಡಂಬಿನ ಸಣ್ಣದಾಗಿ ಚಾಪ್ ಮಾಡಿ ಉದುರಿಸ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ತಿನ್ನೋವಾಗ. ಅಲ್ಲಲ್ಲಿ ಬಾಯಿಗೆ ನಟ್ಸ್ ಸಿಗ್ತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಇಷ್ಟನ್ನು ನಾನು ಇವಾಗ ರೆಡಿ ಆಯಿತು ಅಲ್ವಾ, ಇದನ್ನು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಒಂದು 2 to 3 hours ಇದನ್ನು ಕಂಪ್ಲೀಟಾಗಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ಫ್ರಿಜ್ಜಲ್ಲಿ ಇಟ್ಕೊಂಡು ಹೊರಗಡೆ ತೆಗೆದ್ಮೇಲೆ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡಿರೋದ್ರಿಂದ ತುಂಬಾ ಕೂಲಾಗಿರುತ್ತೆ, ತಿನ್ನೋವಾಗ ಐಸ್ ಕ್ರೀಮ್ ಥರ ಟೇಸ್ಟ್ ಕೊಡುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸಿಂಪಲ್ ಆಗಿರುವಂತಹ ರೆಸಿಪಿ, ಖಂಡಿತ ಟ್ರೈ ಮಾಡಿ. ಚಿಕ್ಕ ಮಕ್ಕಳಿಗೆ ಮಾಡಿಕೊಡಿ, ಅವರಿಗೂ ಕೂಡ ಇಷ್ಟ ಆಗುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ನ ಮಾಡಿ. ಹಾಗೆ ಯಾರೆಲ್ಲ ಟ್ರೈ ಮಾಡಿದ್ದೀರಾ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಸೊ ಇಷ್ಟೇ, ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.